ಒಂದು ಮಂತ್ರಿಗಿರಿ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕಿರುವಂತಹ ಕಸರತ್ತು, ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿ, ಅದಕ್ಕೆ ಬೇಕಾಗಿರುವಂತಹ ಲೆಕ್ಕಾಚಾರ, ಹಾಗೆಯೇ ಒಬ್ಬ ಮಂತ್ರಿ ಆಗೋದಕ್ಕೆ ಗಳಿಸಬೇಕಾಗಿರ್ತಕ್ಕಂಥ ಅರ್ಹತೆ, ಇವೆಲ್ಲದಕ್ಕೂ ಕೂಡ ಬಹಳಷ್ಟು ಶ್ರಮ ಪಡಬೇಕಾಗತ್ತೆ. ಆದರೆ ಏನು ತಾನೇ ಕಟ್ಟಿದ ತಾನೊಂದು ಅರಮನೆಯನ್ನು ಕಟ್ಟಿ ಅದನ್ನೇ ತಾನು ಹೇಗೆ ಕೆಡವಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರೀತಿಯಲ್ಲಿರುವಂಥದ್ದು KN ರಾಜಣ್ಣ ಅವರ ಪ್ರಕರಣ. ಮಾತಿನಿಂದಲೇ ಮಂತ್ರಿಗಿರಿಯನ್ನು ಉರುಳಿಸಿಬಿಟ್ಟಿದ್ದಾರೆ ರಾಜಣ್ಣ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದರು, ಆದರೆ ಈಗ ಅವರು ಮಂತ್ರಿಯಾಗಿಯೇ ಉಳ್ಕೊಂಡಿಲ್ಲ. ಸೆಪ್ಟೆಂಬರ್ಗೂ ಮುನ್ನವೇ ಕ್ರಾಂತಿವೀರ ರಾಜಣ್ಣ ರಾಜೀನಾಮೆಯನ್ನು ಕೊಡಬೇಕಾಯಿತು. ರಾಜಣ್ಣ ರಾಜೀನಾಮೆ ಬಗ್ಗೆ DK ಶಿವಕುಮಾರ್ ಹಾಗೂ ಪರಮೇಶ್ವರ್ ಜೊತೆಗೆ ಮುಖ್ಯಮಂತ್ರಿಯವರು ಸಭೆಯನ್ನು ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಸಭೆ ಮಾಡಿ ಕಲಾಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಅಲ್ಲಿ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಮಾಡಬೇಕಾಗತ್ತೆ. ತನ್ನ ಸಂಪುಟದಲ್ಲಿ ಒಬ್ಬನನ್ನ, ಯಾಕಂದ್ರೆ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ತನ್ನ ಸಂಪುಟದಿಂದ ಒಬ್ಬ ಸಚಿವನನ್ನ ತೆಗೆದು ಹಾಕಿದಾಗ ಅಥವಾ ರಾಜೀನಾಮೆಯನ್ನು ಸ್ವೀಕರಿಸಿದಾಗ ಅದಕ್ಕೆ ಕಾರಣ ಏನು ಅನ್ನೋದನ್ನು ಸದನದಲ್ಲಿ ಮುಖ್ಯಮಂತ್ರಿಯವರು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಈಗ ಮುಖ್ಯಮಂತ್ರಿಯವರು ಮಾಡ್ಬೋದು. KN ರಾಜಣ್ಣ ನಾನು ರಾಜೀನಾಮೆ ಕೊಡೋದಂಥದ್ದು ಏನಿದೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಮಾಡ್ತಾ ಇದ್ರು. ಆದರೆ ಅಂತಿಮವಾಗಿ ರಾಜೀನಾಮೆಯನ್ನು ಕೊಡಬೇಕಾದಂಥದ್ದು ಏನಿತ್ತು ಅನ್ನೋಂಥದ್ದು ಖುದ್ದು ಅವ್ರಿಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಹಾಗೇ ಆಗತ್ತೆ, ಗ್ಯಾರಂಟಿ ಆಗತ್ತೆ, ನನ್ನ ಮಾತಿಗೆ ನಾನು ಬದ್ಧ. ಈ ಮಾತುಗಳನ್ನು KN ರಾಜಣ್ಣ ಕಳೆದ ತಿಂಗಳಷ್ಟೇ ಹಿಡ್ಕೊಂಡು ಓಡಾಡ್ತಾ ಇದ್ರು. ಪಾಪ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೋದು ಹೋಗಲಿ, ಆಗಸ್ಟ್ನಲ್ಲಿ ಈಗ ಮಂತ್ರಿಗಿರಿನೇ ಹೊರಟು ಹೋಗಿದೆ KN ರಾಜಣ್ಣ ಅವ್ರದ್ದು. ಹಾಗಾದರೆ ರಾಜಣ್ಣ ಅವರ ರಾಜೀನಾಮೆಗೆ ಕಾರಣಗಳು ಏನು, ಏನೇನಾಗಿದೆ? ಕೇವಲ ಇವತ್ತು ಒಂದು ಸ್ಟೇಟ್ಮೆಂಟ್, ಮೊನ್ನೆ ಕೊಟ್ಟಿರುವಂಥ ಒಂದೇ ಸ್ಟೇಟ್ಮೆಂಟ್ಗಾಗಿ ಅವರ ರಾಜೀನಾಮೆನ ಪಡ್ಕೊಂಡ್ರ, ಅಥವಾ ಇದು ಒಬ್ಬ ವ್ಯಕ್ತಿ ರಿಪೀಟೆಡ್ ಆಗಿ ಒಂದಾದ ಮೇಲೆ ಒಂದು ಬಾರಿ ಈ ರೀತಿಯಂಥ ಸ್ಟೇಟ್ಮೆಂಟನ್ನು ಮಾಡ್ತಾ ಹೋದಾಗ ಆತನಿಗೆ ಕನಿಷ್ಠ ಪಕ್ಷ ಎಚ್ಚರಿಕೆಯೂ ಕೊಡದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ದೆಲ್ಲ ಕರೆಕ್ಟ್ ಇರಬೇಕು ಅಂತ ಹೇಳುವಂತಹ ಭಾವನೆ ಆ ವ್ಯಕ್ತಿಗೆ ಬರೋದಕ್ಕೆ ಶುರು ಆಗುತ್ತೆ. ರಾಜಣ್ಣ ಅವರ ಪ್ರಕರಣದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆದಂತೆ ಗೋಚರಿಸ್ತಾ ಇದೆ. ಅದನ್ನು ಯಾಕೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ KN ರಾಜಣ್ಣ ಅವರ ರಾಜೀನಾಮೆಗಿರುವಂತಹ ಕಾರಣಗಳ ವಿಚಾರಗಳು ಬಂದಾಗ ಮೊದಲಿಂದ ಕಾರಣ ಇರುವಂಥದ್ದೇ ಮತಗಳ್ಳತನದ ಆರೋಪದ ಬಗ್ಗೆ, ಕಾಂಗ್ರೆಸ್ ಬಗ್ಗೆಯೇ ಅವರು ಆರೋಪವನ್ನು ಮಾಡಿರೋದು. ಮತಗಳ್ಳತನವನ್ನು BJP ಮಾಡ್ತಾ ಇದೆ ಅಂತ ಹೇಳಿದರೆ ರಾಜಣ್ಣ ತಪ್ಪು ನಮ್ಮಿಂದಲೂ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದರು. ಮತಗಳ್ಳತನದ ಆರೋಪದ ಬಗ್ಗೆ ಕಾಂಗ್ರೆಸ್ ಬಗ್ಗೆಯೇ ಅವರು ಆರೋಪವನ್ನು ಮಾಡ್ಕೊಂಡು ಕೂತರು. ನಮ್ಮದೇ ಸರ್ಕಾರ ಇದ್ದಾಗಲೇ ತಪ್ಪಾಗಿರೋದು ಅಲ್ವಾ? ಈ ಪ್ರಶ್ನೆಯನ್ನು BJPಯವರು ಕೇಳುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇದ್ದಾಗಲೇ ಇಲ್ಲಿ ವೋಟರ್ ಲಿಸ್ಟ್ನಲ್ಲಿ ನಕಲಿ ಮತದಾರರು, ಬೇರಿನ್ಯಾವುದೋ ಮತದಾರರು ಸೇರಿಕೊಂಡಿದ್ದಾರೆ. ಹಾಗಿದ್ದಾಗ ಈ ಮತಗಳ್ಳತನಕ್ಕೆ ನೀವೇ ಜವಾಬ್ದಾರರಲ್ವಾ ಅಂತ ಹೇಳಿ ಕಾಂಗ್ರೆಸ್ಸನ್ನು BJPಯವರು ಪ್ರಶ್ನಿಸಿದರೆ ಆ ಹಕ್ಕು BJPಯವರಿಗೆ ಇದ್ದೇ ಇದೆ. ಆದರೆ ಕಾಂಗ್ರೆಸ್ ಬಿಟ್ಟಂತಹ ಅಸ್ತ್ರವನ್ನು ಕಾಂಗ್ರೆಸ್ ಕಡೆಗೆ ತಿರುಗಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ತಂದೆ ಮಂತ್ರಿ ಮಾಡಿರುವಂಥದ್ದು ವಿಶೇಷ ಆಗಿತ್ತು. ಅದು ಸತ್ಯವೂ ಕೂಡ ಇರಬಹುದು. KN ರಾಜಣ್ಣ ಹೇಳಿರುವಂಥ ಸತ್ಯವೂ ಕೂಡ ಇರಬಹುದು. ಯಾಕೆಂದರೆ ಅವ್ರದ್ದೇ ಸರ್ಕಾರ ಇದ್ದಾಗ ತಪ್ಪಾಗಿರುವಂಥದ್ದು ಅಲ್ವಾ ಅನ್ನುವಂಥದ್ದು ಅವ್ರು ಮಾತನಾಡಿರುವಂಥ ಸತ್ಯವೇ ಇರಬಹುದು. ಆದರೆ ರಾಜಣ್ಣ ಅವರ ಮಾತು, ಈ ನೇರ ಮಾತು ಸಹಜವಾಗಿಯೇ ಅವರ ಪಕ್ಷಕ್ಕೆ ಮುಜುಗರವನ್ನು ತಂದಿಟ್ಟಿತ್ತು. ನಮ್ಮದೇ ಸರ್ಕಾರ ಇದ್ದಾಗಲೇ ಆಗಿರೋದಲ್ವಾ ಅಂತ, ನಾವೇ ಸರಿ ಮಾಡ್ಬೋದಿತ್ತಲ್ವಾ ಅಂತೇಳಿ ರಾಜಣ್ಣ ಅವರು ಕೇಳ್ಕೊಂಡಿದ್ರು. ನಾವೇ ಸರಿ ಮಾಡ್ಬೋದಾಗಿತ್ತಲ್ವಾ, ನಾವು ಬೇರೆಯವ್ರ ಮೇಲೆ ತಪ್ಪು ಹಿಂಗೆ ಹೊರಿಸೋದು, ನಾವೇ ಸರಿ ಮಾಡ್ಬೋದಾಗಿತ್ತಲ್ವಾ? ಚುನಾವಣಾ ಆಯೋಗದ ಮೇಲೆ ನೋಡಿದರೆ ರಾಹುಲ್ ಗಾಂಧಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ ನಾವೇ ಸರಿ ಮಾಡ್ಬೋದಾಗಿತ್ತಲ್ವಾ ಅಂತೇಳಿ KN ರಾಜಣ್ಣ ಕೇಳಿರುವಂಥದ್ದು ಇದಕ್ಕೂ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದು KN ರಾಜಣ್ಣ ಎತ್ತಿರ್ತಕ್ಕಂಥದ್ದು ಕೂಡ ಬಹಳ ವ್ಯಾಲಿಡ್ ಪಾಯಿಂಟೇ. ಇದು ಕಾಂಗ್ರೆಸ್ನ ನೈತಿಕತೆಯ ಪ್ರಶ್ನೆ, ಕಾಂಗ್ರೆಸ್ನ ನೈತಿಕತೆಯ ಪ್ರಶ್ನೆ ಮಾಡಿರುವಂಥದ್ದು KN ರಾಜಣ್ಣ ಅವರು. ಈಗ ಆ ನೈತಿಕತೆಯ ಪ್ರಶ್ನೆಯನ್ನು ಮಾಡಿದಂತಹ ಕಾರಣಕ್ಕಾಗಿಯೇ ಹಾಗಾದರೆ ಕಾಂಗ್ರೆಸ್ ಇವ್ರನ್ನ ಹೊರ ಹಾಕ್ತಾ ಇದೆಯಾ ಕಾಂಗ್ರೆಸ್ನಿಂದ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದರೆ ಇದು ದೀರ್ಘಕಾಲದವರೆಗೆ ಕಾಂಗ್ರೆಸ್ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ನಮ್ಮ ಸರ್ಕಾರದಿಂದಲೇ ಲೋಪ ಆಗಿದ್ದು ಅಂತ KN ರಾಜಣ್ಣ ಹೇಳ್ಕೊಂಡಿದ್ದು. ಯಾಕಂದರೆ ಅವರು ಮುಕ್ತ ಮಾತಿಗೆ ಹೆಸರುವಾಸಿ, ನೇರ ಮಾತಿನ ಹೆಸರುವಾಸಿ KN ರಾಜಣ್ಣ ಅವರು. ಹೀಗಾಗಿ ಮುಕ್ತವಾಗಿ ಮಾತಾಡುವಾಗ ಈ ರೀತಿಯಾದಂತಹ ಸತ್ಯವನ್ನು ಕೂಡ ತಮ್ಮ ಪಕ್ಷದ ಒಳಗಿನ ಕೆಲವೊಂದು ಗುಟ್ಟುಗಳನ್ನು, ಕೆಲವೊಂದು ಸತ್ಯಗಳನ್ನು ಕೂಡ ಮಾತನಾಡಿ ಹೋಗಿಬಿಡುತ್ತೆ. KN ರಾಜಣ್ಣ ಆ ಕೆಲಸವನ್ನು ಮಾಡಿದ್ದಾರೆ. ಈ ಕಾರಣಕ್ಕೆ ಈ ಸತ್ಯ ಮಾತಾಡಿದ್ದಕ್ಕೆ ರಾಜಣ್ಣ ಅವರ ತೆಗೆದ್ರ ಅನ್ನುವಂಥ ಅನುಮಾನ ಸಾಮಾನ್ಯವಾಗಿ ಬರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ನಮ್ಮ ಸರ್ಕಾರದಿಂದಲೇ ಲೋಪ ಆಗಿದ್ದು ಅಂತೇಳಿ KN ರಾಜಣ್ಣ ಹೇಳ್ಕೊಂಡಿದ್ರು. ಹಾಗೆಯೇ ರಾಹುಲ್ ಗಾಂಧಿ ಹೋರಾಟದ ಬಗ್ಗೆ ರಾಜಣ್ಣ ಅವರು ಈ ಸ್ವರೂಪದಲ್ಲಿ ಅಪಸ್ವರವನ್ನು ಎತ್ತಿದ್ರು. ಯಾಕೆಂದರೆ ಬೇರಿನ್ಯಾವುದೋ ವಿಚಾರದಲ್ಲಿ
ಡಿ ಶಿವಕುಮಾರ್ ಯಾವುದೋ ಹೋರಾಟವನ್ನು ಮಾಡ್ತಿದ್ದಾಗ ರಾಜಣ್ಣ ಹಿಂಗೆ ಮಾತನಾಡ್ತಿದ್ರೆ ಅದೊಂದು ಬೇರೆ ಅರ್ಥ ಆಯಿತು. ಆದರೆ ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇರೋವಾಗಲೂ ಕೂಡ ರಾಜಣ್ಣ ಹೀಗೆ ಮಾತನಾಡಿದಾಗ ಸಹಜವಾಗಿಯೇ ಇದು ಕಾಂಗ್ರೆಸ್ನವ್ರಿಗೆ ದೊಡ್ಡ ಇರುಸುಮುರುಸನ್ನು ತಂದಿಟ್ಟಿತ್ತು. ವಿಶೇಷವಾಗಿ ಕಾಂಗ್ರೆಸ್ನ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಈ ವಿಚಾರದಲ್ಲಿ ಕಂಪ್ಲೇಂಟನ್ನು ಮಾಡಿದರು ಪಕ್ಷದ ಹೈಕಮಾಂಡ್ಗೆ. ಇವ್ರನ್ನ ವಜಾ ಮಾಡಬೇಕು, ಇವ್ರನ್ನ ಪಕ್ಷದಿಂದ ಕಿತ್ತಾಕಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದರು. ಯಾಕೆಂದರೆ ರಾಜಣ್ಣ ಆ ಕಾಂಗ್ರೆಸ್ ಪಕ್ಷದ ಬುಡಕ್ಕೇನೆ ಬಿಸಿನೀರು ಹೊಯ್ಯುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಮಾತು ಅರಗಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅವರು ಕೂಡ ಕಷ್ಟ ಆಗಿದೆ. ಯಾಕೆಂದರೆ ರಾಜಣ್ಣ ಅವರು ಕೆಟ್ಟಿರ್ತಕ್ಕಂತಹ ಹೇಳಿಕೆಗೆ ಕಾಂಗ್ರೆಸ್ ಅವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಆ ಕೆಲಸವನ್ನು ರಾಜಣ್ಣ ಅವರು ಮಾಡಿದರು. ಇಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು 2 ದಿವಸ ಮಾತನಾಡಿದ್ದಾರೆ. 8ನೇ ತಾರೀಕಿನಂದು ಬೆಂಗಳೂರಲ್ಲಿ ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ಮಾತನಾಡಿದ್ದಾರೆ. ಹಾಗೆಯೇ 9ನೇ ತಾರೀಕಿನಂದು ತುಮಕೂರಿನಲ್ಲೂ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. ಈ ವೋಟರ್ ಲಿಸ್ಟೆಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಹೀಗೆ ರಾಜಣ್ಣ ಅವರ ಮಾತಿನ ದಾಟಿ ಹೇಗಿತ್ತು ಅಂತ ಹೇಳಿದರೆ, ರಾಹುಲ್ ಗಾಂಧಿ ಕೈಗೆತ್ತಿಕೊಂಡಿರ್ತಕ್ಕಂಥ ಹೋರಾಟ ಇದೆಯಲ್ಲ, ಅವ್ರಿಗೆ ಬುದ್ಧಿ ಇಲ್ಲ ಅನ್ನುವಂಥದ್ದನ್ನು ಈ ರೀತಿಯಾಗಿ ಹೇಳಿದಂಗೆ ಇತ್ತು. ಈ ರೀತಿಯಾಗಿ ಈಗ ಹೋರಾಟ ಮಾಡೋದಲ್ಲ, ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರನೇ ಸರಿ ಮಾಡಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡು ರಾಜಣ್ಣ ಅವರು ಮಾತನಾಡಿದರು. ಮಾತಿನ ಭರಾಟೆಯಲ್ಲಿ ಈ ಮಾತುಗಳು ಬಂದವು. ಆದರೆ ಯಾವಾಗ ರಾಜಣ್ಣ ಈ ಮಾತನ್ನು ಹೇಳಿದರು, ರಾಜಣ್ಣ ಹೇಳಿಕೆಯಿಂದ ಹೈಕಮಾಂಡ್ಗೆ ತೀವ್ರ ಇರುಸುಮುರುಸು ಉಂಟಾಗಿತ್ತು. ಏನು ಕತೆ ಇದು? ತಮ್ಮದೇ ಮಂತ್ರಿ ಹಿಂಗೆ ಮಾತನಾಡಿದರೆ ಏನು ಕತೆ, ಏನಂತೇಳಿ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ನವರು ರಾಷ್ಟ್ರಮಟ್ಟದಲ್ಲಿ. ಯಾಕಂದರೆ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ. ಇವಾಗ ಇಂಡಿಯಾ ಬ್ಲಾಕ್ನವರು ಬ್ಯಾರಿಕೇಡ್ಗಳನ್ನು ಹತ್ತಿ ಇವತ್ತು ಹೋಗ್ತಾ ಇದ್ರು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರೆ. ಆದರೆ ಅವ್ರದ್ದೇ ಮಂತ್ರಿ ಹೇಳ್ತಿದ್ದಾರೆ ನೀವೇ ಕಾರಣ, ಅವರಲ್ಲ, BJP ಅವರಲ್ಲ, ನೀವೇ ಕಾರಣ ಅಂತೇಳಿ ಅವ್ರದ್ದೇ ಮಂತ್ರಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತೀವ್ರ ಇರುಸುಮುರುಸನ್ನು ತಂದಿಟ್ಟಿತ್ತು ರಾಜಣ್ಣ ಅವರ ಮಾತು. ರಾಜಣ್ಣ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ಕೂಡ ದೂರು ಹೋಯಿತು. ಯಾವಾಗ ರಾಜಣ್ಣ ಈ ಮಾತುಗಳನ್ನು ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಮಾತನಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ದೂರು ಪಕ್ಷದ ಹೈಕಮಾಂಡ್ವರೆಗೂ ಕೂಡ ಹೋಯಿತು. ಯಾಕೆಂದರೆ ರಾಜಣ್ಣ ಅವ್ರಿಗೂ ಕೂಡ ಗೊತ್ತಿರಬೇಕಾಗಿತ್ತು, ತನ್ನ ಸುತ್ತಲೂ ದೂರು ಕೊಡುವಂಥವರ ಮಂದಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತೇಳಿ. ನಾನಾ ಕಾರಣಗಳಿಗೆ ಅವರ ವಿರುದ್ಧ ದೂರು ಕೊಡುವಂಥವರು ಸಂಖ್ಯೆ ಜಾಸ್ತಿ ಇತ್ತು. ಅದಕ್ಕೆ ಕಾರಣಗಳನ್ನು ಕೂಡ ನಿಮಗೆ ಹೇಳ್ತೀನಿ. ಯಾಕೆಂದರೆ ರಾಜಣ್ಣ ಅವರು ಸೃಷ್ಟಿಸಿರ್ತಕ್ಕಂತಹ ವಿವಾದಗಳು ಯಾವ ಸ್ವರೂಪದ್ದು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ನಾನು. ರಾಜಣ್ಣ ಹೇಳಿಕೆಗಳ ವಿಡಿಯೋವನ್ನು ತರಿಸ್ಕೊಂಡಿದ್ದ ಹೈಕಮಾಂಡ್ ಅವರೇ ತರಿಸ್ಕೊಂಡು ನೋಡಿದ್ದಾರೆ ರಾಜಣ್ಣ ಏನು ಹೇಳಿದ್ದಾರೆ ಕೇಳ್ಕೊಳ್ಳೋಣ ಅಂತ. ಅಷ್ಟರ ಮಟ್ಟಿಗೆ ರಾಜಣ್ಣ ಅವರ ಮಾತು ಹೈಕಮಾಂಡ್ವರೆಗೂ ಕೂಡ ಹೋಗಿದೆ. ರಾಜಣ್ಣ ಅವರ ಮಾತುಗಳನ್ನು ಹೈಕಮಾಂಡ್ ಕೂಡ ಕೇಳ್ಕೊಂಡಿದೆ. ರಾಜಣ್ಣೇನೋ ನಾನು ಭಾಳ ನೇರವಾಗಿ ಮಾತಾಡೋನು ಅನ್ನುವಂತಹ ರೀತಿಯಲ್ಲೇ ಹೇಳ್ಕೊಂಡಿದ್ರು. ಅದೇನು ಮಾಡೋದು, ಅವರ ನೇರ ಮಾತನ್ನು ಕೂಡ ಅರಗಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ ಅಂತ ಕಾಣುತ್ತೆ. ಈ ಕಾರಣಕ್ಕಾಗಿ ರಾಜಣ್ಣ ಹೇಳಿಕೆಯನ್ನು ತರಿಸಿ ನೋಡಿದ್ರು. ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಂತಹ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರ ಗಮನಕ್ಕೆ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕೂಡ ಈ ವಿಚಾರವನ್ನು ತಂದಿದ್ದಾರೆ. ನೋಡಿ, ನಮ್ಮ ಮಂತ್ರಿಯೊಬ್ಬರು ಇಂತಹ ಅದ್ಭುತವಾದಂತಹ ಅನಾಲಿಸಿಸನ್ನು ಮಾಡಿದ್ದಾರೆ, ನಮ್ಮ ಪಕ್ಷದ ಕಪಾಳಕ್ಕೆ ಮೋಕ್ಷ ಮಾಡಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಹೇಳ್ಕೊಳ್ಬೇಕಾಯಿತು ಪಕ್ಷದ ಹೈಕಮಾಂಡ್ಗೆ. ಇದರ ಪರಿಣಾಮವಾಗಿ ರಾಜಣ್ಣ ಅವರ ರಾಜೀನಾಮೆ ಕೊಡೋದಕ್ಕೆ CM ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಗರಂ ಆಗಿದ್ರು ರಾಹುಲ್ ಗಾಂಧಿ. ನಿಮ್ಮ ಮಂತ್ರಿನೇ ಹಿಂಗೆ ಮಾತಾಡಿದರೆ ಹಿಂಗೆ ಅಂತೇಳಿ CM ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರೇ ಕೇಳಿದಾರಂತೆ. ಇದರಿಂದಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇರುಸುಮುರುಸು ತಂದಿಟ್ಟಿದ್ರು ರಾಜಣ್ಣ. ಯಾಕೆಂದರೆ ಇಲ್ಲಿ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಹಿರಿಯ ಸಚಿವ, ಹಿರಿಯ ನಾಯಕ. ಆದರೆ ಅವರ ಮಾತಿಗೆ ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. CM ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಕೇಳಿದ್ದಾರೆ, ಏನು ಕತೆ ಇದು, ನಿಮ್ಮ ಮಂತ್ರಿ ಹಿಂಗೆ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದಾದ ನಂತರ CM ಸಿದ್ದರಾಮಯ್ಯನವರು ರಾಜಣ್ಣ ರಾಜೀನಾಮೆ ಪಡೆಯುವಂತೆ ರಾಹುಲ್ ಗಾಂಧಿ ಕೂಡ ಸೂಚನೆಯನ್ನು ಕೊಡ್ತಾರೆ. ರಾಜಣ್ಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಹೈಕಮಾಂಡ್ ಏನು ಸಿಟ್ಟಾಗಿತ್ತು,
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಇದು ರಾಜಣ್ಣ ರಾಜೀನಾಮೆಯೊಂದಿಗೆ ಇತ್ಯರ್ಥ ಆಗುತ್ತೆ. ಇಲ್ಲಿ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜಣ್ಣ ಅವರು ಮಾತನಾಡ್ತಾ ಇದ್ರು. ಸಹಕಾರ ಸಚಿವ ಕೆ.ಎನ್. ರಾಜಣ್ಣಗೆ ಈಗ ಅವರ ಮಾತುಗಳೇ ಮುಳುವಾಗಿದ್ದಾವೆ. ಯಾಕಂದರೆ ಆಡಿರೋ ಮಾತು ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಆಡಿದ ಮೇಲೆ ಹೋಯ್ತದು, ಅದು ಎಲ್ಲಿಗೆ ತಲುಪಬೇಕು ಅದನ್ನು ತಲುಪಿಸಿದೆ. ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಈ ಹೋರಾಟವನ್ನು ಬಹಳ ತೀವ್ರ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೊರಟಿದ್ರು. ಆದರೆ ಅವರ ಕಾಲು ಹಿಡಿದು ಜಗ್ಗೋ ಕೆಲಸವನ್ನು ಕೆ.ಎನ್. ರಾಜಣ್ಣನೇ ಮಾಡಿದರು. ರಾಜಣ್ಣವರು ಹೇಳಿರುವಂಥ ವಿಚಾರದಲ್ಲಿ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ ಇದೆ. ಕಾಂಗ್ರೆಸ್ನವರು ಕೂಡ ಜವಾಬ್ದಾರರೇ. ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿದರೆ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನು ರಾಜಣ್ಣ ಕೇಳಿದ್ರಲ್ಲ, ಇದು ಭಾಳ ವ್ಯಾಲಿಡ್ ಆಗಿರೋಂಥ ಪಾಯಿಂಟೇ, ಅದರಲ್ಲಿ ಅನುಮಾನಗಳಿಲ್ಲ. ಮಾತಾಡುವ ಭರದಲ್ಲಿ ಹೈಕಮಾಂಡ್ ಕೈಗೆತ್ತಿಕೊಂಡಂತಹ ಹೋರಾಟದ ಬಗ್ಗೆನೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕೆ.ಎನ್. ರಾಜಣ್ಣ. ಇದು ನಾನೇನಿದ್ರು ನೇರವಾಗಿ ಮಾತಾಡ್ತೀನಿ ಅನ್ನುವಂತಹ ಮಾತುಗಳು ಕೆ.ಎನ್. ರಾಜಣ್ಣ ಅವ್ರದ್ದು. ಮಾಮೂಲಿಯಾಗಿ ಅವರು ಹೇಳುವಂಥದ್ದು ನಾನು ಭಾಳ ನೇರವಾಗಿ ಮಾತಾಡ್ತೀನಿ ಅಂತ ಹೇಳ್ಕೊಂಡೇ ಈ ವಿಚಾರದಲ್ಲೂ ಕೂಡ ಅದೇ ರೀತಿಯಲ್ಲೇ ಮಾತನಾಡಿದ್ದಾರೆ. ಇದನ್ನು ಸುಮ್ಮನಿರೋದಲ್ಲ, ಇದನ್ನು ಹೇಳಬೇಕಾಗುತ್ತೆ ಅನ್ನುವಂತಹ ಧೇಟಿಯಲ್ಲಿ ಅವರು ಕೇಳಿದ್ದಾರೆ, ಭಾಳ ಮುಕ್ತವಾಗಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ನಾನಿದ್ರು ಕೂಡ ನೇರವಾಗಿ ಮಾತನಾಡ್ತೀನಿ ಅನ್ನೋಂಥ ರೀತಿಯಲ್ಲಿ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ. ರಾಜಣ್ಣ ಮಾತಿನಿಂದಾಗಿಯೇ ಕಾಂಗ್ರೆಸ್ ಸರ್ಕಾರದಲ್ಲಿ ಪದೇ ಪದೇ ಅಪಸ್ವರಗಳು ಎದ್ದಿದ್ದು ಕೂಡ ಇದೆ. ಈ ಹಿಂದೆಯೂ ಕೂಡ ರಾಜಣ್ಣ ಅವರ ಮಾತುಗಳು ಕಾಂಗ್ರೆಸ್ಸಲ್ಲಿ ಬಹಳಷ್ಟು ಅಪಸ್ವರಗಳಿಗೆ ಕಾರಣ ಆಗಿದೆ. ಈಗ ಕೆ.ಎನ್. ರಾಜಣ್ಣ ಅವರ ಮಾತಿಗೆ ಮೊನ್ನೆ ಮುಖ್ಯಮಂತ್ರಿಯವರು ಕೂಡ ದೆಹಲಿಯಲ್ಲಿ ಕುಳಿತುಕೊಂಡು ಸ್ಪಷ್ಟನೆ ಕೊಡಬೇಕಾಯಿತು. ಒಂದು ಮಾತಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತೇಳಿ ಭವಿಷ್ಯವನ್ನು ನುಡಿದಿದ್ರು ರಾಜಣ್ಣ. ದೊಡ್ಡ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತೇಳಿ, ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿದರು. ಅದು ಒಮ್ಮೆ ಹೇಳಿದಲ್ಲ, ಅದನ್ನು ಆಮೇಲೆ ಸಮರ್ಥನೆ ಮಾಡ್ತಾ ಹೋದರು. ಪ್ರತಿ ದಿವಸವೂ ಕೂಡ ಸಮರ್ಥನೆ ಮಾಡಿಕೊಂಡ್ರು. ನನ್ನ ಹೇಳಿಕೆ ನಾನು ಈಗಲೂ ಬದ್ಧ ಅನ್ನುವಂಥ ಮಾತನ್ನು ಕೆ.ಎನ್. ರಾಜಣ್ಣ ಹೇಳ್ಕೊಂಡಿದ್ರು. ಆದರೆ ಈಗ ಸೆಪ್ಟೆಂಬರ್ ತಿಂಗಳು ಬರೋದ್ರೊಳಗಡೆ ತಮ್ಮ ಮಂತ್ರಿಗಿರಿಯನ್ನೇ ಕಳ್ಕೊಂಡಿದ್ದಾರೆ ಮಧುಗಿರಿಯ ಶಾಸಕರು. ಮಧುಗಿರಿ ಶಾಸಕರಿಗೆ ಈಗ ಅವರ ಮಂತ್ರಿಗಿರಿನೇ ಆಗಸ್ಟ್ ತಿಂಗಳಲ್ಲೇ ಉರುಳು ಹೋಗಿದೆ. ಸೆಪ್ಟೆಂಬರನ್ನು ನೋಡುವ ಅವಕಾಶವೂ ಕೂಡ ಅವರ ಮಂತ್ರಿಯಾಗಿ ಅವರಿಗೆ ಆ ಅವಕಾಶ ಕೂಡ ಉಳಿದಿಲ್ಲ. ಹೀಗಾಗಿ ಸೆಪ್ಟೆಂಬರ್ಗೆ ಮುಂಚಿತವಾಗಿಯೇ ಮಂತ್ರಿಗಿರಿಯನ್ನು ಕಳ್ಕೊಂಡಿರ್ತಕ್ಕಂತಹ ಆಗಸ್ಟ್ ಕ್ರಾಂತಿಗೆ ತುತ್ತಾಗಿರುವಂತಹ ಕೆ.ಎನ್. ರಾಜಣ್ಣ ಅವ್ರಿಗೆ ಈ ಕ್ರಾಂತಿ ಕಾರಣ ಆಗಿರೋದು ಅವರ ಮಾತು. ಇವರ ಬೆನ್ನತ್ತಿದ್ರಂತಹ ವಿವಾದಗಳನ್ನು ನೋಡಿ. ಮೊದಲನೇದು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮುಜುಗರ. ಸದನದ ಒಳಗಡೆ ಹೇಳಿದರು, ನಮ್ಮಲ್ಲೇ ದೊಡ್ಡ ಸಿಡಿಗಳನ್ನು ಮಾಡುವಂಥವರು ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ವಿಶೇಷವಾಗಿ ಅದು ಕೇವಲ ನಾನು ಒಬ್ಬ ಮಂತ್ರಿಗಲ್ಲ, ಸುಮಾರು ಹತ್ರ ಒಂದು 20-30 ಮಂದಿಗೂ ಕೂಡ ಈ ರೀತಿಯಾಗಿ ಟ್ರ್ಯಾಪ್ ಮಾಡುವಂಥವ್ರು ಇದ್ದಾರೆ, ರಾಷ್ಟ್ರೀಯ ನಾಯಕರುಗಳನ್ನು ಕೂಡ ಟ್ರ್ಯಾಪ್ ಮಾಡುವಂಥವ್ರು ಇದ್ದಾರೆ ಅನ್ನುವಂತಹ ದಾಟಿಯಲ್ಲಿ ಮಾಡಿದರು. ತಮಾಷೆ ಅಂತ ಹೇಳಿದರೆ ಅದರಲ್ಲಿ ಅಧಿಕೃತವಾಗಿ ಒಂದು ಕಂಪ್ಲೇಂಟ್ ಕೊಡಲಿಲ್ಲ. ಸದನದ ಒಳಗಡೆ ನಿಂತ್ಕೊಂಡು ಹೇಳುವ ಮಾತುಗಳನ್ನು ಹೇಳಿದಾಗ ಇದರ ಬಗ್ಗೆ ನಾನು ದೂರು ಕೊಡ್ತೀನಿ ಅಂತೆಲ್ಲ ಹೇಳಿದರು. ಆನಂತರ ಒಂದು ಅಧಿಕೃತ ಕಂಪ್ಲೇಂಟ್ ಕೊಡಲಿಲ್ಲ ಕೆ.ಎನ್. ರಾಜಣ್ಣ ಅವರು. ಅವರ ಮಾತಿನ ಮೇಲೆ ಅವರೇ ನಿಲ್ಲಿಲ್ಲ. ನಿಜಕ್ಕೂ ಅವ್ರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯಾರೋ ಮುಂದಾಗಿದ್ರು ಅಂತ ಹೇಳಿದರೆ ಅವ್ರು ಅಗತ್ಯವಾಗಿ ಅದು ಅವರ ಹಕ್ಕದು. ಅವ್ರನ್ನ ಹನಿ ಟ್ರ್ಯಾಪ್ ಯಾರು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ಅದು ಅವರ ಹಕ್ಕೋದು. ಅವರು ಅದಕ್ಕೊಂದು ಏನೋ ದೂರನ್ನು ಕೊಡಬೇಕಾಗಿತ್ತು. ಕಾನೂನು ಮಾಡ್ತಕ್ಕಂತಹ ಜಾಗದಲ್ಲಿದ್ದಂಥವ್ರಿಗೆ ಕಾನೂನು ಅರಿವು ಇದ್ದೇ ಇರುತ್ತೆ. ಆದರೆ ಅವರು ಕೇವಲ ಹನಿ ಟ್ರ್ಯಾಪ್ನ ಆರೋಪ ಮಾಡಿದರೆ ಹೊರತು ಅಧಿಕೃತವಾಗಿ ದೂರು ಕೊಡೋದಕ್ಕೆ ಹೋಗಲಿಲ್ಲ ಕೆ.ಎನ್. ರಾಜಣ್ಣ ಅವರು. ಅದಾದ ಮೇಲೆ ಇದಕ್ಕೂ ಮುಂಚಿತವಾಗಿ ಅಪೆಕ್ಸ್ ಬ್ಯಾಂಕ್ ಅವ್ಯವಹಾರದ ಆರೋಪವೂ ಕೂಡ ಇದೇ ಕೆ.ಎನ್. ರಾಜಣ್ಣ ಅವ್ರನ್ನ ಸುತ್ತಕೊಂಡಿದೆ. ಅವರ ವಿರುದ್ಧ ಅಪೆಕ್ಸ್ ಬ್ಯಾಂಕ್ ಅವ್ಯವಹಾರದ ಆರೋಪ ಇದೆ. ಸಹಕಾರ ಸಚಿವರು, ಅಪೆಕ್ಸ್ ಬ್ಯಾಂಕ್ಗಳು ಸಹಕಾರ ಇಲಾಖೆಯ ಅಡಿಯಲ್ಲಿ ಬರತಕ್ಕಂತಹದ್ದು. ಆದರೆ ಅಪೆಕ್ಸ್ ಬ್ಯಾಂಕ್ನ ಅವ್ಯವಹಾರದ ಆರೋಪವನ್ನು ಇದೇ ಕೆ.ಎನ್. ರಾಜಣ್ಣ ಎದುರಿಸ್ತಾ ಇದ್ದಾರೆ. ಬೇರೆ ಬೇರೆ ಸಮುದಾಯಗಳಿಗೂ DCM ಕೊಡೋದಕ್ಕೆ ಅವರು ಆಗ್ರಹವನ್ನು ಮಾಡ್ತಾರೆ. ಇದು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ 2023ರಲ್ಲೇ ಮಾಡ್ತಾರೆ ಇವರು. ಸರ್ಕಾರ ಬಂದು ಒಂದು 6 ತಿಂಗಳು ಆಗೋದ್ರೊಳಗಡೆ ಒಬ್ಬರೇ DCM ಯಾಕೆ, 2-3 ಜನ DCMಗಳಿರಲಿ, ಸಮುದಾಯಕ್ಕೊಬ್ಬರು DCM ಇರಲಿ. ನಮ್ಮ ಕಾಂಗ್ರೆಸ್ಗೆ ವೋಟ್ ಹಾಕಿದಂಥವ್ರು ಕೇವಲ ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲ, ಲಿಂಗಾಯತರಲ್ಲಿ ಒಬ್ಬರನ್ನ ಮಾಡಲಿ, STಗಳಲ್ಲಿ ಒಬ್ಬರನ್ನ ಮಾಡಲಿ, SCಗಳಲ್ಲಿ ಒಬ್ಬರನ್ನ ಮಾಡಲಿ, ಹೀಗೆ ಸಲಹೆಗಳನ್ನು ಕೊಟ್ಟಿದ್ದರು ಕೆ.ಎನ್. ರಾಜಣ್ಣ. ಮತ್ತು ಅವರ ಮಾತಿನಿಂದಾಗಿ ಈ DCM ಸಂಖ್ಯೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಕಾಂಗ್ರೆಸ್ನಲ್ಲಿ ಹುಟ್ಟು ಹಾಕಿತ್ತು. ಈ ಮಾತು ಇಲ್ಲಿಂದ ಶುರುವಾದಾಗಲೇ ಅವ್ರನ್ನ ಬೆಂಬಲಿಸುವ ಒಂದಿಷ್ಟು ಜನ ಮಾತಾಡೋದಕ್ಕೆ ಶುರು ಮಾಡಿದರು. ಈ ಮಂತ್ರಿಯಾಗಿದ್ದಾಗ ಏನಾಗುತ್ತೆ, ಅಕ್ಕಪಕ್ಕದಲ್ಲಿರೋ ಹೊಗಳೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹೊಗಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ರಾಜಕಾರಣಿಗಳು ಏನಾಗುತ್ತೆ, ನಾನು ಹೇಳಿದ್ದೇ ಕರೆಕ್ಟು ಅಂತೇಳಿ ಅನಿಸುತ್ತೆ. ನಾನು ಹೇಳಿದ್ದೇ ಕರೆಕ್ಟ್ ಇದೆಯಲ್ಲ, ಅದು ಇವತ್ತು ಈ ಸ್ಥಿತಿಯವರೆಗೂ ಕೂಡ ರಾಜಣ್ಣ ಅವ್ರನ್ನ ತಂದು ನಿಲ್ಲಿಸಿದೆ.
ಇಲ್ಲಿ KPCC ಅಧ್ಯಕ್ಷ ಬದಲಾವಣೆಯ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಇದು ತೀರಾ 2023ರಲ್ಲಿ ಶುರು ಮಾಡಿದ್ರು, ಮೊನ್ನೆ ಕೂಡ ಮಾಡಿದ್ರು. KPCC ಅಧ್ಯಕ್ಷ ಬದಲಾವಣೆಯ ವಿಚಾರವನ್ನು ಮಾಡಿದ್ರು. ನಾನೂ ಕೂಡ KPCC ಅಧ್ಯಕ್ಷ ಆಗೋದಕ್ಕೆ ಅರ್ಹನಿದ್ದೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ಕೊಂಡಿದ್ರು. ಪಕ್ಷ ಹೇಗೆ ಸಂಘಟನೆ ಮಾಡಬೇಕು ಅನ್ನೋಂಥ ವಿಚಾರಗಳಲ್ಲಿ ಮಾತನಾಡ್ತಾ ಇದ್ರು. ಯಾಕಂದರೆ ಅವ್ರಿಗೆ ಶಿವಕುಮಾರ್ ಅವರ ವಿಚಾರದಲ್ಲಿ ಬಹಳಷ್ಟು ಅಸಮಾಧಾನ ಇದ್ದೇ ಇತ್ತು, ಅದರಲ್ಲಿ ಗುಟ್ಟುಗಳು ಏನಿಲ್ಲ. ಇನ್ನು ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಏನೋ ತಮ್ಮ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿಕೊಂಡು ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸುರ್ಜೇವಾಲಾ ವಿರುದ್ಧ ಮಾಡಿರತಕ್ಕಂಥ ಆರೋಪ. ಇವರ ಪುತ್ರ ಹೇಳ್ತಾರೆ, ಮುಖ್ಯಮಂತ್ರಿಯವರು ಅನುದಾನ ಕೊಡ್ತಾರೆ, ಉಪಮುಖ್ಯಮಂತ್ರಿಯವರು ಕೊಡ್ತಾರೆ, ಏನು ಸುರ್ಜೇವಾಲಾ ಕೊಡ್ತಾರಾ ಅನುದಾನ ಅನ್ನುವಂತಹ ಮಾತನ್ನು ಇವರ ಪುತ್ರ ಕೇಳ್ತಾರೆ. ಅಪ್ಪನ ಪರವಾಗಿ ಮಗ ಕೇಳ್ತಾರೆ. ಸುರ್ಜೇವಾಲಾ ಸಭೆಯನ್ನು ಕರೆದಾಗ ಸುರ್ಜೇವಾಲಾ ಅವರ ಸಭೆಗೂ ಕೂಡ ಇವರು ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಇವರು ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ. ಹೀಗೆ KN ರಾಜಣ್ಣ ಒಂದಾದ ಮೇಲೊಂದು ಅವರ ಮಾತುಗಳ ಸುತ್ತಲೂ, ನಾನು ಆವಾಗಿಂದಲೂ ಹೇಳ್ತಾ ಇದ್ದೀನಿ, ಅವರ ನೇರ ಮಾತುಗಳು ಅದರಲ್ಲಿ ಬಹಳಷ್ಟು ಸತ್ಯಗಳು ಕೂಡ ಸತ್ಯ ಇದ್ದೇ ಇದೆ, ಅದರಲ್ಲಿ ಅನುಮಾನಗಳು ಬೇಕಿಲ್ಲ. ಆದರೆ ಅವರ ನೇರ ಮಾತು ಅವರಿಗೆ ಮುಳುವಾಗಿದೆ.